ಡಯಾಬಿಟೀಸ್. ಈ ಪದವನ್ನು ಕೇಳದವರು ಬಹುಶಃ ಪ್ರಪಂಚದಲ್ಲೇ ಯಾರೂ ಇಲ್ಲ. ಒಂದು ಸಮೀಕ್ಷೆಯ ಪ್ರಕಾರ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕಾಯಿಲೆಗಳಲ್ಲಿ ಡಯಾಬಿಟೀಸ್ ಪ್ರಮುಖವಾದಂತಹದ್ದು. ಈಗಾಗಲೇ ವಿಶ್ವದಲ್ಲಿ 240 ಮಿಲಿಯನ್ ವ್ಯಕ್ತಿಗಳು ಈ ಕಾಯಿಲೆಯಿಂದ ಬಳಲುತ್ತಿದ್ದರೆ, ನಮ್ಮ ಭಾರತದಲ್ಲಿ ಸುಮಾರು 10 ಕೋಟಿಗೂ ಅಧಿಕ ಮಂದಿ ಈ ಕಾಯಿಲೆಯಿಂದ ಬಳಲಿ ಬೇಸತ್ತು ಬಸವಳಿದಿದ್ದಾರೆ. ದೇಹದ ಮೇಲೆ ಹಲವು ಅಡ್ಡ ಪರಿಣಾಮವನ್ನು ಬೀರುವ ಈ ಡಯಾಬಿಟೀಸ್ಗೆ ಯಾವುದೇ ಚಿಕಿತ್ಸೆ, ಔಷಧಿಗಳಿಲ್ಲದೆ ಯೋಗಾಭ್ಯಾಸದ ಮೂಲಕ ಸ್ವಾಭಾವಿಕವಾಗಿ ತಡೆಗಟ್ಟುವ ಅತ್ಯುತ್ತಮ ಮಾಹಿತಿಯನ್ನು ಹೊಂದಿರುವ ಪುಸ್ತಕವೇ ಎಚ್.ಎಸ್. ಕೇಶವಮೂರ್ತಿ ಅವರ ಡಯಾಬಿಟೀಸ್ ಮತ್ತು ಯೋಗ. ಡಯಾಬಿಟೀಸ್ ಬಗೆಗಿನ ಸಂಪೂರ್ಣ ಮಾಹಿತಿ, ಅಂದರೆ ಅದರ ಲಕ್ಷಣಗಳು, ಪರೀಕ್ಷೆಯ ವಿಧಗಳು ಹಾಗೂ ಡಯಾಬಿಟೀಸ್ ಇಷ್ಟು ಅಗಾಧವಾಗಿ ಹರಡುತ್ತಿರುವ ಕಾರಣವನ್ನು ಈ ಪುಸ್ತಕದಲ್ಲಿ ಎಚ್.ಎಸ್. ಕೇಶವಮೂರ್ತಿ ಅವರು ಸಾಮಾನ್ಯ ಜನರಿಗೂ ಅರ್ಥವಾಗುವ ರೀತಿಯಲ್ಲಿ ಸರಳ ವಾಕ್ಯಗಳಲ್ಲಿ ವಿವರಿಸಿದ್ದಾರೆ. ಹಿಂದಿನ ಕಾಲದಲ್ಲಿ, ಅಂದರೆ ಸುಮಾರು 50-60 ವರ್ಷಗಳಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳದ ಈ ಕಾಯಿಲೆ ಈಗ ಇಷ್ಟು ವೇಗವಾಗಿ ಹರಡುತ್ತಿರುವುದಕ್ಕೆ ಪ್ರಮುಖವಾದ ಕಾರಣ ನಮ್ಮ ಬದಲಾಗಿರುವ ಆಹಾರ ಕ್ರಮ ಮತ್ತು ಜೀವನ ಶೈಲಿ ಎಂದು ಎಚ್.ಎಸ್. ಕೇಶವಮೂರ್ತಿ ಅವರು ವ್ಯಕ್ತಪಡಿಸಿದ್ದಾರೆ. ಅತಿಯಾದ ಜಂಕ್ ಫುಡ್, ಮಾನಸಿಕ ಒತ್ತಡ ಹಾಗೂ ಕಳಪೆ ಜೀವನ ಶೈಲಿಗೆ ಒಗ್ಗಿ ಹೋಗಿರುವ ಈಗಿನ ಸಮಾಜಕ್ಕೆ ಈ ಪುಸ್ತಕ ಒಂದು ವರದಾನದಂತಾಗಿದೆ. 15 ದಿನಗಳಿಗೊಮ್ಮೆ ಉಪವಾಸವನ್ನು ಆಚರಣೆಗೆ ತರುವುದರಿಂದ ಡಯಾಬಿಟೀಸ್ ಹತೋಟಿಗೆ ಬರುತ್ತದೆಂಬುದನ್ನು ವೈಜ್ಞಾನಿಕವಾಗಿ ಇದರಲ್ಲಿ ವಿವರಿಸಲ್ಪಟ್ಟಿದೆ. ಜಾನು ಶೀರ್ಷಾಸನ, ಪೂರ್ವೋತ್ತಾಸನ, ತ್ರಿಕೋಣಾಸನ, ಭುಜಂಗಾಸನ, ಶಲಭಾಸನ ಹಾಗೂ ಇನ್ನೂ ಅನೇಕ ಯೋಗಾಸನಗಳನ್ನು ಅಭ್ಯಾಸ ಮಾಡುವ ರೀತಿ ಹಾಗೂ ಅದರಿಂದ ಡಯಾಬಿಟೀಸ್ ತಡೆಗಟ್ಟುವ ಬಗೆಗಳನ್ನು ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಈ ರೋಗಕ್ಕೆ ಹೆದರದೆ ಅದನ್ನು ಧೈರ್ಯವಾಗಿ ಸಮರ್ಪಕವಾಗಿ ಎದುರಿಸುವ ವಿಧಾನಗಳು ಈ ಪುಸ್ತಕದಲ್ಲಿ ವಿವರಣೆಗೊಂಡಿದೆ. 86 ಪುಟಗಳನ್ನು ಹೊಂದಿರುವ ಈ ಪುಸ್ತಕ ಬೆಂಗಳೂರಿನ ಓಂಕಾರ್ ಪಬ್ಲಿಷರ್ಸ್ನಿಂದ ಅಚ್ಚುಕಟ್ಟಾಗಿ ಮುದ್ರಣಗೊಂಡಿದೆ. ಇದರ ಬೆಲೆ ಕೇವಲ 80 ರೂಪಾಯಿಗಳು.